ಸ್ನೇಹಿತರೆ ನಮಸ್ಕಾರ. ಶಿಶಿರ್ ಶಾಸ್ತ್ರಿ ಮತ್ತು ಕೋಳಿ ರಮ್ಯಾ ಇವರಿಬ್ಬರು ಕೂಡ ಮದುವೆ ಆಗಿದ್ರು ಅನ್ನುವಂಥ ಸುದ್ದಿ ಸಾಕಷ್ಟು ಸಮಯ ಕೇಳಿ ಬಂದಿತ್ತು. ಇವರಿಬ್ಬರು ಕೂಡ ಮದುವೆ ಆಗಿದ್ರು. ಇವರಿಬ್ಬರು ಕೂಡ ಒಂದಷ್ಟು ಸಮಯ ಒಟ್ಟಿಗೆ ಜೀವನವನ್ನು ಸಾಗಿಸಿದ್ರು. ಅದಾದ ಬಳಿಕ ಪರಸ್ಪರ ಮನಸ್ತಾಪಗಳು ಹೆಚ್ಚಾದಂಥ ಕಾರಣಕ್ಕೋಸ್ಕರ ಇಬ್ಬರು ಕೂಡ ವಿಚ್ಛೇದನವನ್ನು ಪಡ್ಕೊಂಡ್ರು ಅನ್ನುವಂತಹ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸಲ ವೈರಲ್ ಆಗಿತ್ತು. ಇದರ ಬಗ್ಗೆ ಇವರಿಬ್ಬರು ಕೂಡ ಯಾವುದೇ ಸ್ಪಷ್ಟನೆಯನ್ನು ಕೊಡದೇ ಇದ್ರೂ ಕೂಡ ಈಗ ಮತ್ತೊಮ್ಮೆ ಇದೇ ವಿಚಾರ ಚರ್ಚೆಗೆ ಬಂದಿದೆ. ಅದರಲ್ಲೂ ಕೂಡ ಇತ್ತೀಚೆಗೆ ಒಂದು ವೇದಿಕೆಯಲ್ಲಿ ಇದೇ ಶಿಶಿರ್ ಶಾಸ್ತ್ರಿ ಅತಿಥಿಯಾಗಿ ಬಂದಿದ್ದರು. ಆಗ ಕೋಳಿ ರಮ್ಯಾ ನಾಪತ್ತೆ ಹಾಕಿದ್ರು. ಯಾಕೆ ಹೀಗೆ ಅನ್ನುವಂಥ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲೂ ಕೂಡ ಮೂಡಿತು. ಅಲ್ಲಿಗೆ ಇವರಿಬ್ಬರ ನಡುವಿನ ಸಂಬಂಧಕ್ಕೆ ಮತ್ತಷ್ಟು ಇಂಬು ಕೂಡ ಸಿಕ್ತು. ಇವರಿಬ್ಬರ ನಡುವೆ ಸಂಬಂಧ ಇದ್ದಿದ್ದು ಹೌದು, ಮದುವೆ ಆಗಿದ್ದು ಹೌದು, ವಿಚ್ಛೇದನ ತೆಗೆದುಕೊಂಡಿದ್ದು ಹೌದಾ ಅನ್ನುವಂಥ ಪ್ರಶ್ನೆಯು ಕೂಡ ಮೂಡಿತು. ಯಾಕಂತ ಹೇಳಿದ್ರೆ ಹಾಗಿರದೇ ಇದ್ದಿದ್ರೆ ಯಾಕೆ ಕೋಳಿ ರಮ್ಯಾ ಅಷ್ಟು ಟೈಮ್ ಇದ್ದವರು ಅವತ್ತು ಯಾಕೆ ಇರಲಿಲ್ಲ ಅನ್ನುವಂಥ ಪ್ರಶ್ನೆ, ಅನಿವಾರ್ಯ ಕಾರಣನೋ ಅಥವಾ ಉದ್ದೇಶಪೂರ್ವಕನೋ ಅನ್ನುವಂಥ ಪ್ರಶ್ನೆ ಮೂಡೋದು ಸಹಜ ಅಲ್ವಾ? ಯಾಕೆ ಅಂತೇಳಿ ಅದನ್ನೇ ನೋಡ್ತಾ ಹೋಗೋಣ. ಯಾವ ಶೋ, ಏನದು ಕತೆ ಅಂತೇಳಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಶಿಶಿರ್ ಶಾಸ್ತ್ರಿ ಬಿಗ್ ಬಾಸ್ನಲ್ಲಿ ಒಂದೊಳ್ಳೆ ಹೆಸರನ್ನು ಸಂಪಾದನೆ ಮಾಡಿದಂತಹ ನಟ. ಬಿಗ್ ಬಾಸ್ನಲ್ಲಿ ಬೇಗ ಎಲಿಮಿನೇಟ್ ಆದರೂ ಕೂಡ ಪಾಪ್ಯುಲಾರಿಟಿಯನ್ನು ದೊಡ್ಡ ಮಟ್ಟದಲ್ಲೇ ಗಿಟ್ಟಿಸ್ಕೊಂಡ್ರು. ಜೊತೆಗೆ ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇರೋದ್ರಿಂದ ತನ್ನ ಎಲ್ಲ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈಗ ಐಶ್ವರ್ಯ ಶಿಂದೋಗಿ ಜೊತೆಗೆ ತುಂಬ ಆತ್ಮೀಯವಾಗಿರುವಂತಹ ಈ ಶಿಶಿರ್ ಶಾಸ್ತ್ರಿ ಇಬ್ಬರು ಕೂಡ ಒಟ್ಟಿಗೆ ಒಂದು ಉದ್ಯಮವನ್ನು ಕೂಡ ಶುರು ಮಾಡಿದ್ದಾರೆ. ಪ್ರೊಡಕ್ಷನ್ ಹೌಸನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಇವರಿಬ್ಬರ ನಡುವಿನ ಸಂಬಂಧ ಎಂತಹದ್ದು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಈಗ ಮೂಡುತ್ತಿದೆ. ಕೇವಲ ಬಿಸ್ನೆಸ್ ಪಾರ್ಟ್ನರ್ಸಾ ಅಥವಾ ಮುಂದೆ ಲೈಫ್ ಪಾರ್ಟ್ನರ್ಸ್ ಆಗೋರಾ ಅಥವಾ ಕೇವಲ ಸ್ನೇಹಿತರ? ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಆರಂಭದಿಂದನೂ ಕೂಡ ಇತ್ತು. ಯಾವಾಗ ಬಿಗ್ ಬಾಸ್ನಲ್ಲಿ ಇವರ ನಡುವೆ ಆತ್ಮೀಯತೆ ಶುರುವಾದಂಥ ದಿನಗಳಲ್ಲಿ. ಬಿಗ್ ಬಾಸ್ನಲ್ಲಿ ಒಂದು ರೇಂಜ್ಗೆ ಹೆಚ್ಚೇ ಕ್ಲೋಸ್ ಆಗಿದ್ದರು ಇವರಿಬ್ಬರು ಕೂಡ. ಅದೆಷ್ಟರ ಮಟ್ಟಿಗೆ ಒಬ್ರಿಗೊಬ್ರು ಅಂಟ್ಕೊಂಡು ಒಬ್ರಿಗೊಬ್ರು ಪರಸ್ಪರ ಅನ್ಯೋನ್ಯವಾಗಿದ್ದರು ಅಂತ ಹೇಳಿದ್ರೆ, ಸುದೀಪ್ ಅವರೇ ಒಂದು ದಿನ ವಾರ್ನಿಂಗ್ ಕೊಡುವಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿತ್ತು. ನಂತರ ಒಬ್ಬರಾದ್ಮೇಲೆ ಒಬ್ಬರು ಹೊರಗಡೆ ಬಂದರು. ಮೊದಲಿಗೆ ಶಿಶಿರು, ನಂತರ ಐಶ್ವರ್ಯ ಇಬ್ಬರು ಕೂಡ ಹೊರಗಡೆ ಬಂದರು. ಹೊರಗಡೆ ಬಂದ ಮೇಲೂ ಕೂಡ ಇವರ ಈ ಸ್ನೇಹ ಮುಂದುವರೆದಿದೆ. ಶಿಶಿರು, ಐಶ್ವರ್ಯ, ಮಧ್ಯದಲ್ಲಿ ಮೋಕ್ಷಿತಾ, ಇವರು 3 ಜನರ ಸ್ನೇಹ ಮುಂದುವರೆದಿದೆ. ಅಲ್ಲಲ್ಲಿ ಟೂರ್ಗೂ ಕೂಡ ಹೋಗ್ತಿದ್ದಾರೆ. ಕೆಲವೊಂದಷ್ಟು ಟ್ರಿಪ್ಗಳು, ಕೆಲವೊಂದಷ್ಟು ಪ್ಲೇಸ್ಗಳಿಗೆ ಒಟ್ಟೊಟ್ಟಿಗೆ ಭೇಟಿಯನ್ನು ಕೂಡ ಕೊಡ್ತಿದ್ದಾರೆ. ನೆಪ ಮಾತ್ರಕ್ಕೆ ಮೋಕ್ಷಿತಾ ಇದ್ದಾರೋ ಅಥವಾ ಉದ್ದೇಶಪೂರ್ವಕವಾಗಿ ಬರ್ತಿದ್ದಾರೋ ಗೊತ್ತಿಲ್ಲ, ಏನೋ ಒಂದು ಆಗ್ತಿದೆ. ಬಟ್ ಈ ನಡುವೆ ಶಿಶಿರ್ ಶಾಸ್ತ್ರಿಗೆ ಈ ಮೊದಲು ಒಂದು ಮದುವೆ ಆಗಿತ್ತು ಅನ್ನೋಂಥ ವಿಚಾರ ಬಿಗ್ ಬಾಸ್ಗೆ ಬಂದಂಥ ಸಂದರ್ಭದಲ್ಲೂ ಮತ್ತು ಈ ಹಿಂದೆಯೂ ಕೂಡ ಚರ್ಚೆ ಆಗಿತ್ತು. ಕೋಳಿ ರಮ್ಯಾ ಮತ್ತು ಶಿಶಿರ್ ನಡುವೆ ಮದುವೆ ಆಗಿತ್ತು ಅನ್ನೋಂಥ ವಿಚಾರ ಸಾಕಷ್ಟು ಸಲ ಚರ್ಚೆಗೆ ಬಂದಿತ್ತು. ಅದರಲ್ಲೂ ಕೂಡ ಬಿಗ್ ಬಾಸ್ ವೇದಿಕೆಯನ್ನು ಹತ್ತುವಂಥ ಸಂದರ್ಭದಲ್ಲಿ ಶಿಶಿರು, ನನಗಿನ್ನೂ ಕೂಡ ಮದುವೆ ಆಗಿಲ್ಲ, ನಾನು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅನ್ನುವಂಥ ಸ್ಟೇಟ್ಮೆಂಟನ್ನು ಯಾವ ಕೊಟ್ಟರು ಆವಾಗ ಎಲ್ಲ ಸೋಷಿಯಲ್ ಮೀಡಿಯಾ ಪೇಜಸ್ಗಳಲ್ಲೂ ಕೂಡ ಇದರ ಬಗ್ಗೆ ಟ್ರೋಲ್ಗಳು ನಡೆದಿತ್ತು. ಶಿಶಿರ್, ಆಲ್ರೆಡಿ ನಿಮಗೆ ಮದುವೆ ಆಗಿದೆಯಲ್ಲ, ಕೋಳಿ ರಮ್ಯಾ ಅನ್ನುವಂಥ ಹೆಂಡತಿ ಕೂಡ ಇದ್ರಲ್ವಾ? ಈ ರೀತಿಯಾದಂಥ ಪ್ರಶ್ನೆಗಳು ಸಾಕಷ್ಟು ಜನ ಕೇಳಿದರು. ಆದರೆ ಇದಕ್ಕೆ ಎಲ್ಲೂ ಕೂಡ ಸ್ಪಷ್ಟನೆ ಮಾತ್ರ ಸಿಗಲಿಲ್ಲ. ಇನ್ಫ್ಯಾಕ್ಟು ಇದಾದ ಬಳಿಕ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಶಿಶಿರ್ ಮಾಧ್ಯಮಗಳ ಇಂಟರ್ವ್ಯೂನಲ್ಲಿ ಭಾಗವಹಿಸಿದ ಸಂದರ್ಭದಲ್ಲೂ ಕೂಡ ಇಂಥದ್ದೊಂದು ಪ್ರಶ್ನೆಯನ್ನು ಕೇಳುವಂಥ ಧೈರ್ಯ ಯಾವ ಪತ್ರಕರ್ತರು ಕೂಡ ಮಾಡಲಿಲ್ಲ. ಅಥವಾ ಕೇಳಿದ್ರೂ ಕೂಡ ಅದಕ್ಕೆ ಉತ್ತರವನ್ನು ಕೊಡಲಿಲ್ವೇನೋ ಗೊತ್ತಿಲ್ಲ. ಬಟ್ ಅದಕ್ಕೆ ಉತ್ತರವನ್ನು ಮಾತ್ರ ಎಲ್ಲೂ ಕೂಡ ಪಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಇದಾದ ಬಳಿಕ ಈಗ ಮತ್ತೊಂದು ವಿಚಾರವು ಕೂಡ ಮುನ್ನೆಲೆಗೆ ಬರ್ತಿದೆ. ಏನು, ಇವರಿಬ್ಬರ ನಡುವೆ ಸಂಬಂಧ ಇದ್ದಿದ್ದು ಸತ್ಯ. ಅದೇ ಕಾರಣಕ್ಕೆ ಈಗ ಶಿಶಿರ್ ಇದ್ದಂಥ ವೇದಿಕೆಯಲ್ಲಿ ಅಥವಾ ಶಿಶಿರ್ ಬಂದಂಥ ವೇದಿಕೆಯಲ್ಲಿ ಕೋಳಿ ರಮ್ಯಾ ಕಾಣಿಸ್ಕೊಂಡಿಲ್ಲ ಅನ್ನುವಂಥ ವಿಚಾರ. ಹೌದು, ಇವರಿಬ್ಬರು ಕೂಡ ನಿಜಕ್ಕೂ ವಿಚ್ಛೇದನ ಪಡೆದಿದ್ದಾರಾ? ಶಿಶಿರು, ಕೋಳಿ ರಮ್ಯಾ ಮದುವೆ ಆಗಿದ್ರಾ? ಇವರಿಬ್ಬರು ಕೂಡ ಯಾಕೆ ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ? ಈ ರೀತಿ ಒಂದಲ್ಲ ಎರಡಲ್ಲ ಸಾಕಷ್ಟು ಪ್ರಶ್ನೆಗಳು ಮೂಡೋದು ಸಹಜ ಮತ್ತು ಸ್ವಾಭಾವಿಕ. ಯಾಕೆ ಅಂತ ಹೇಳಿದ್ರೆ, ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ, ಈ ಶೋ ಈಗ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಈ ಶೋಗೆ ಅದ್ದೂರಿಯಾದಂತಹ ತೆರೆ ಬಿದ್ದಾಗಿದೆ. ಬಾಯ್ಸ್ ವರ್ಸಸ್ ಗರ್ಲ್ಸು ಗ್ರ್ಯಾಂಡ್ ಫಿನಾಲೆ ನೆರವೇರಿದೆ. ಗ್ರ್ಯಾಂಡ್ ಫಿನಾಲೆ ಸಂಚಿಕೆಯಲ್ಲಿ ಐಶ್ವರ್ಯ ಶಿಂದೋಗಿಗೆ ಸಪೋರ್ಟ್ ಮಾಡುವಂಥ ಸಲುವಾಗಿ ನಟ, ಬಿಗ್ ಬಾಸ್ ಸ್ಪರ್ಧಿ ಶಿಶಿರ್ ಶಾಸ್ತ್ರಿ ಎಂಟ್ರಿಯನ್ನು ಕೊಟ್ಟಿದ್ದರು. ಇಲ್ಲಿಗೂ ಕೂಡ ಬಂದಿದ್ದು ಯಾರಿಗೋಸ್ಕರ? ಐಶ್ವರ್ಯ ಶಿಂದೋಗಿಗೋಸ್ಕರ. ಈ ಸಮಯದಲ್ಲಿ ವೇದಿಕೆ ಮೇಲೆ ಇನ್ನೊಬ್ಬರು ಕಾಣಿಸ್ಕೊಳ್ಳಿಲ್ಲ. ಅದ್ಯಾರೋ ಅದೇ ಮತ್ತು ಎಲ್ಲ ಸಂಚಿಕೆಯಲ್ಲೂ ಕೂಡ ತಪ್ಪದೆ ಭಾಗವಹಿಸ್ತಿದ್ದಂಥ ಕೋಳಿ ರಮ್ಯಾ ಈ ಸಂಚಿಕೆಯಲ್ಲಿ ಮಾತ್ರ ಭಾಗವಹಿಸಲಿಲ್ಲ. ಹೀಗ್ಯಾಕೆ ಅನ್ನುವಂಥ ಪ್ರಶ್ನೆ ವೀಕ್ಷಕರಿಗೆ ಈಗ ಕಾಡ್ತಿದೆ. ಬಾಯ್ಸ್ ವರ್ಸಸ್ ಗರ್ಲ್ಸ್ ಗ್ರ್ಯಾಂಡ್ ಫಿನಾಲೆ ವೇಳೆ ಗರ್ಲ್ಸ್ ತಂಡದ ಸ್ಪಂದನ ಸೋಮಣ್ಣಗೆ ಸಪೋರ್ಟ್ ಮಾಡೋದಕ್ಕೆ ಕರಿಮಣಿ ಹೀರೋ ಅಶ್ವಿನ್ ಆಗಮಿಸಿದರೆ, ಸ್ಪಂದನ ಸೋಮಣ್ಣ ಹಾಗೂ ಅಶ್ವಿನ್ ಡ್ಯಾನ್ಸನ್ನು ಮಾಡ್ತಾರೆ.
ಬಳಿಕ ಆ್ಯಂಕರ್ ಅನುಪಮ ಗೌಡ ಬಿಗ್ ಬಾಸ್ನಲ್ಲಿ ಫೇಮಸ್ ಆಗಿದ್ದಂಥ ಜೋಡಿ, ರೊಮ್ಯಾಂಟಿಕ್ ಜೋಡಿ ನಾಯಕಿ ಇಲ್ಲಿದ್ದಾರೆ, ನಾಯಕನ ಎಂಟ್ರಿ ಈಗ ಆಗಲಿದೆ ಅಂತೇಳಿ ಎಂಟ್ರಿಗೆ ಬಿಲ್ಡಪ್ ಅನ್ನು ಕೊಡ್ತಾರೆ. ಆಗ ಎಂಟ್ರಿ ಕೊಡೋದೆ ಈ ಶಿಶಿರ್ ಶಾಸ್ತ್ರಿ. ಶಿಶಿರ್ ಶಾಸ್ತ್ರಿ ಬಂದಿದ್ದಕ್ಕೆ ಐಶ್ವರ್ಯ ಶಿಂದೋಗಿ ಸಿಕ್ಕಾಬಟ್ಟೆ ಖುಷಿ ಆಗ್ತಾರೆ. ಆನಂತರ ಶಿಶಿರ್ ಜೊತೆಗೆ ಐಶ್ವರ್ಯ, ಅಶ್ವಿನ್, ಸ್ಪಂದನ ಸೋಮಣ್ಣ ಜೋಡಿಗಳಿಗೆ ಅನುಪಮ ಫನ್ ಟಾಸ್ಕನ್ನು ಕೊಡ್ತಾರೆ. ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನ ಮೊದಲ ಸಂಚಿಕೆಯಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೇನೆ. ತುಂಬ ಫನ್ ಆಗಿರುವಂಥ ಶೋ, ಸಿಕ್ಕಾಬಟ್ಟೆ ಮಜಾ ಕೊಡುವಂತಹ ಶೋ ಇದು. ಇಲ್ಲಿರುವಂಥ ಸ್ಪರ್ಧಿಗಳು ಕೂಡ ತುಂಬ ಮಜವನ್ನು ಕೊಡ್ತಾ ಇದ್ದೀರಾ. ಅವರ ಮೇಲೆ ಇವರಿಗೆ ದ್ವೇಷ ಇಲ್ಲ, ಇವರಿಗೆ ಅವರ ಮೇಲೆ ದ್ವೇಷ ಇಲ್ಲ. ತುಂಬ ಸ್ಪೋರ್ಟಿವ್ ಆಗಿ ತೆಗೆದುಕೊಂಡು ಆಡ್ತಾ ಇದ್ದೀರಾ. ಬಿಗ್ ಬಾಸ್ ಬಳಿಕ ಕಲರ್ಸ್ ಕನ್ನಡ ವೇದಿಕೆಗೆ ಬಂದಿದ್ದು ಖುಷಿ ಆಯಿತು ಅಂತಲೂ ಕೂಡ ಶಿಶಿರ್ ಇದೇ ವೇದಿಕೆಯಲ್ಲಿ ತಮ್ಮ ಖುಷಿಯನ್ನು ಹೊರಗಡೆ ಹಾಕ್ತಾರೆ. ಇದಾದ ಬಳಿಕ ವೇದಿಕೆ ಮೇಲೆ ಒಬ್ಬರು ಕಾಣಿಸೋದಿಲ್ಲ. ಶಿಶಿರ್ ಇದ್ದಷ್ಟು ಹೊತ್ತು ಕೂಡ ಒಬ್ಬರು ಕಾಣಿಸೋದಿಲ್ಲ, ಅದೇ ಕೋಳಿ ರಮ್ಯಾ. ಹೀಗ್ಯಾಕೆ ಅನ್ನುವಂಥ ಡೌಟು ವೀಕ್ಷಕರಲ್ಲಿ ಕಾಡೋದಕ್ಕೆ ಶುರುವಾಯಿತು. ತಗೊಳ್ಳಿ, ಶಿಶಿರ್ ಕೋಳಿ ರಮ್ಯಾ ಮದುವೆಯಾಗಿ ವಿಚ್ಛೇದನನ್ನು ಪಡೆದಿದ್ದಾರೆ ಅಂತೆ ಕಂತೆ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿಗೂ ಕೂಡ ಹರಿದಾಡ್ತಿದೆ. ಯಾಕೆ ಅಂತೆ ಕಂತೆ ಅಂತ ಹೇಳಿದ್ರೆ, ಇದರ ಬಗ್ಗೆ ಎಲ್ಲೂ ಕೂಡ ಡಾಕ್ಯುಮೆಂಟ್ಸ್ ಇಲ್ಲ. ಇದ್ರ ಬಗ್ಗೆ ಇಬ್ಬರೂ ಕೂಡ ಏನು ಸ್ಪಷ್ಟನೆಯನ್ನು ಅಥವಾ ಕ್ಲಾರಿಟಿಯನ್ನು ಎಲ್ಲೂ ಕೂಡ ಕೊಟ್ಟಿಲ್ಲ. ಸಾಕಷ್ಟು ಸಲ ಈ ವಿಚಾರ ಮುನ್ನೆಲೆಗೆ ಬಂದರೂ ಕೂಡ ಅದರ ಬಗ್ಗೆ ಎಲ್ಲೂ ಕೂಡ ಮಾತನಾಡಿಲ್ಲ ಇವರಿಬ್ಬರು ಕೂಡ. ಇನ್ನು ಇದಕ್ಕೆ ಮದುವೆ ಆಗಿದ್ರಂತೆ ಅನ್ನುವಂಥದ್ದಕ್ಕೆ ಫೋಟೋಸ್ಗಳು ಕೂಡ ಇಲ್ಲ. ಇವರಿಬ್ಬರು ಕೂಡ ಒಟ್ಟಿಗಿರುವಂಥ ಫೋಟೋಸ್ಗಳು ಸಿಗ್ತವೆ ಹೊರತು ಮದುವೆ ಫೋಟೋಸ್ ಎಲ್ಲೂ ಕೂಡ ಸಿಗೋದಿಲ್ಲ. ಹಾಗಾಗಿ ಈ ರೀತಿಯಾದಂಥ ಒಂದು ಸುದ್ದಿ ಅಂತೆ ಕಂತೆಯಾಗಿ ಉಳಿದು ಬಿಟ್ಟಿದೆ. ಇವರಿಬ್ಬರು ಕೂಡ ಮದುವೆ ಆಗಿದ್ದಾರಂತೆ ಅಂತೇಳಿ. ಆದರೆ ಮದುವೆ ಆಗಿದ್ದರೂ ಕೂಡ ಇವರಿಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ. ಅದೇ ಕಾರಣಕ್ಕೆ ಅಂದರೆ ಇಲ್ಲಿ ಶಿಶಿರ್ ಮತ್ತು ಕೋಳಿ ರಮ್ಯಾ ಮದುವೆಯಾಗಿ ವಿಚ್ಛೇದನವನ್ನು ಪಡೆದಿದ್ದಾರಂತೆ. ಹೀಗಾಗಿ ಇವರಿಬ್ಬರು ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ. ಬಿಗ್ ಬಾಸ್ ವೇದಿಕೆಯಿಂದ ಶಿಶಿರ್ ಪಾಪ್ಯುಲಾರಿಟಿನ ಗಿಟ್ಟಿಸ್ಕೊಂಡ ಬಳಿಕ ಕೋಳಿ ರಮ್ಯಾ ಈ ರಿಯಾಲಿಟಿ ಶೋನನ್ನು ಕೂಡ ಒಪ್ಕೊಂಡಿತ್ತು ಶಿಶಿರ್ನ ವಿರುದ್ಧವಾಗಿ. ಹೀಗಾಗಿ ಈಗ ಕೋಳಿ ರಮ್ಯಾ ಒಬ್ಬ ಕೊರಿಯೋಗ್ರಾಫರ್ ಜೊತೆಗೆ ಮದುವೆ ಆಗ್ತಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಹಾಗಾಗಿ ಇಲ್ಲಿ ಶಿಶಿರ್ ವಿರುದ್ಧವಾಗಿ ಅಥವಾ ಶಿಶಿರ್ ಸರಿಸಮಾನವಾಗಿ ನಾನು ನಿಲ್ಲಬೇಕು ಅನ್ನುವಂಥ ಹಠದಿಂದ ಕೋಳಿ ರಮ್ಯಾ ಇಲ್ಲಿ ಈ ಶಿಶಿರ್ ಬಂದಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗಿ ಆಗದೇ ಇದ್ದರೂ ಕೂಡ ರಿಯಾಲಿಟಿ ಶೋನನ್ನು ಒಪ್ಕೊಂಡಿದ್ದು ಅದೇ ಕಾರಣಕ್ಕೆ ಅನ್ನುವಂಥ ಮಾತುಗಳು ಇದ್ದಾವೆ. ಬಿಗ್ ಬಾಸ್ ಸೀಸನ್ 11ರ ಶಿಶಿರ್ ಶಾಸ್ತ್ರಿ ತಮಗಿನ್ನೂ ಮದುವೆ ಆಗಿಲ್ಲ, ತಾವಿನ್ನು ಸಿಂಗಲ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಸಲ ಸ್ಪಷ್ಟಪಡಿಸಿದ್ದಾರೆ. ಈಗ ಈ ವೇದಿಕೆಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಯಾಕೆ ಕೋಳಿ ರಮ್ಯಾ ಒಬ್ಬ ಸ್ಪರ್ಧಿಯಾಗಿ ಅಲ್ಲಿ ಇರಲಿಲ್ಲ? ಶಿಶಿರ್ ಜೊತೆಗಿನ ಸಂಬಂಧ ಇನ್ನೊಂದು ಮತ್ತೊಂದು ಸೈಡಿಗೆ ಹೇಳೋಣ. ಒಬ್ಬ ಸ್ಪರ್ಧಿಯಾಗಿಯೂ ಕೂಡ ಯಾಕೆ ಇರಲಿಲ್ಲ? ಇವರಿಬ್ಬರ ನಡುವೆ ಅಂತಹ ಮನಸ್ತಾಪ ಏನಿದೆ? ಮುಖವನ್ನು ಕೂಡ ನೋಡೋಕ್ಕೆ ಆಗದೇ ಇರುವಂತಹ ಮನಸ್ತಾಪ ಇದೆಯಾ? ಆ ಕಾರಣಕ್ಕೋಸ್ಕರ ಅವಾಯ್ಡ್ ಮಾಡಿದ್ರ? ಏನು ಕೂಡ ಗೊತ್ತಾಗ್ತಿಲ್ಲ. ವಾಟೆವರ್ ಒಂದಂತೂ ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗ್ತಿದೆ, ಕೋಳಿ ರಮ್ಯಾ ಉದ್ದೇಶಪೂರ್ವಕವಾಗಿಯೇ ಈ ಶಿಶಿರ್ ಇದ್ದಷ್ಟು ಸಮಯವೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಲ್ಲ. ನಂತರ ಬರ್ತಾರೆ, ನಂತರ ಇರ್ತಾರೆ, ಆದರೆ ಸೆಲೆಕ್ಟಿವ್ ಟೈಮ್, ಆ ಶಿಶಿರ್ ಬಂದು ಹೋಗುವಂತಹ ಟೈಮ್ನವರೆಗೂ ಕೂಡ ಕಾಣಿಸ್ಕೊಂಡಿಲ್ಲ ಅನ್ನುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದ್ದಾವೆ. ಈಗ ಅಂಥದ್ದೊಂದು ಅನುಮಾನ ಬರ್ತಿತ್ತೋ ಬರಲ್ವೋ ಅಥವಾ ಇಂಥದ್ದೊಂದು ಚರ್ಚೆ ಮುನ್ನೆಲೆಗೆ ಬರ್ತಿತ್ತೋ ಬರಲ್ವೋ ಸೆಕೆಂಡ್ರಿ. ಆದರೆ ಯಾವಾಗ ಬಹುಶಃ ಉದ್ದೇಶಪೂರ್ವಕವಾಗಿಯೇ ಆ ರೀತಿ ಬರುವಂತೆ ಮಾಡಿದ್ರೋ ಅದು ಕೂಡ ಗೊತ್ತಾಗ್ತಿಲ್ಲ. ಅಂದರೆ ಆ ಟೈಮ್ನಲ್ಲಿ ಇರದೆ ಈ ರೀತಿಯಾದಂಥ ಒಂದು ಚರ್ಚೆ ಶುರು ಆಗಬೇಕು, ಈ ರೀತಿಯಾದಂಥ ಒಂದು ಚರ್ಚೆ ನಡಿಬೇಕು ಅನ್ನೋಂಥ ಉದ್ದೇಶದಿಂದನೇ ಮಾಡಿದ್ರ, ಅದಕ್ಕೆ ಇನ್ನೂ ಉತ್ತರ ಸಿಗಬೇಕಷ್ಟೆ. ವಾಟೆವರ್ ಮುಂದಿನ ದಿನಗಳಲ್ಲಿ ಬಹುಶಃ ಇದಕ್ಕೂ ಕೂಡ ಉತ್ತರ ಸಿಗದೇ ಇರಲಿಕ್ಕಿಲ್ಲ ಅಂತೇಳಿ ಹೇಳ್ತಾ, ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ? ಕೋಳಿ ರಮ್ಯಾ ಮತ್ತು ಶಿಶಿರ್ ಅವರ ನಡುವಿನ ಈ ಒಂದು ಮದುವೆ ವಿಚ್ಛೇದನ ಅನ್ನುವಂಥ ಅಂತೆ ಕಂತೆ ಸುದ್ದಿಯ ಬಗ್ಗೆ ಮತ್ತು ಕೋಳಿ ರಮ್ಯಾ ಮತ್ತು ಶಿಶಿರ್ ಒಟ್ಟಿಗೆ ಕಾಣಿಸ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕಿರ್ಬೋದು ಅಂತೇಳಿ ನಿಮಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.